ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಅತಿ ಕಡಿಮೆ ವಯಸ್ಸಿನಲ್ಲಿ ನಮ್ಮ ರಾಜ್ಯದ ಇಬ್ಬರು ಸಂಸದರು ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ. ಅವರ ಆಸ್ತಿ ಎಷ್ಟು, ಶಿಕ್ಷಣ ಏನು, ಎಷ್ಟು ಜನರ ಕೆಲಸಗಳನ್ನು ಈ ಹಿಂದೆ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಬನ್ನಿ. ರಾಜ್ಯದ ಯುವ ಸಂಸದರಲ್ಲಿ ಮೊದಲನೆಯವರು ಸಾಗರ್ ಖಂಡ್ರೆ. ಈಶ್ವರ್ ಖಂಡ್ರೆ ಅವರ ಪುತ್ರ. ಇವರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಈ ಬಾರಿ ಆಯ್ಕೆಯನ್ನು ಆಗಿದ್ದಾರೆ. ಇವರ ವಯಸ್ಸು ಕೇವಲ 27. ಇವರು ಈಶ್ವರ್ ಖಂಡ್ರೆ ಅವರ ಸುಪುತ್ರ. ಈಶ್ವರ್ ಖಂಡ್ರೆ ಅವರು ರಾಜ್ಯದ ಲಿಂಗಾಯತ್ ಸಮಾಜದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ರಾಜ್ಯದ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಕೂಡ ಈಶ್ವರ್ ಖಂಡ್ರೆ. ಇವರ ಸುಪುತ್ರರೇ ಈ ಸಾಗರ್ ಖಂಡ್ರೆ. ಇವರು LLB ಶಿಕ್ಷಣವನ್ನು ಮುಗಿಸಿದ್ದಾರೆ. ಸಾಗರ್ ಖಂಡ್ರೆಯವರು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸತ್ತನ್ನು ಪ್ರವೇಶವನ್ನು 2024ರಲ್ಲಿ ಪಡೆದುಕೊಳ್ಳುತ್ತಾರೆ. ಬಿಜೆಪಿಯ ಭಗವಂತ್ ಖೂಬಾ ಅವರನ್ನು 1 ಲಕ್ಷ ಅಂತರ ಮತಗಳಿಂದ ಸೋಲಿಸಿ ಈಶ್ವರ್ ಖಂಡ್ರೆ ಅವರು ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಹಿಂದೆ ಅವರು ರಾಜ್ಯದ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸವನ್ನು ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಹಾಗೂ ಅವರ ತಂದೆ ಬಾಲ್ಕಿ ಕ್ಷೇತ್ರದಲ್ಲಿ ಜನರ ಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಇವರ ಫ್ಯಾಮಿಲಿ ಹಿಸ್ಟ್ರಿಯನ್ನು ನೋಡೋದಾದರೆ ಸಾಗರ್ ಖಂಡ್ರೆ ಅವರ ಅಜ್ಜ ಭೀಮಣ್ಣ ಖಂಡ್ರೆ ಅವರು ಕೂಡ ಈ ಹಿಂದೆ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವರ ಹಿಸ್ಟ್ರಿ ನೋಡೋದಾದರೆ ಭೀಮಣ್ಣ ಖಂಡ್ರೆಯಿಂದ ಹಿಡಿದು ಇವತ್ತು ಸಾಗರ್ ಖಂಡ್ರೆವರೆಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಗರ್ ಖಂಡ್ರೆ ಅವರು ತಮ್ಮ ವೃತ್ತಿ ಜೀವನವನ್ನು ವಕೀಲರಾಗಿ ಪ್ರಾರಂಭಿಸುತ್ತಾರೆ. ಅಲ್ಲಿಂದ ಅವರಿಗೆ ತಂದೆಯ ಆದರ್ಶದೊಂದಿಗೆ ರಾಜಕಾರಣಕ್ಕೆ ಕಾಲನ್ನು ಇಡುತ್ತಾರೆ. ಅಜ್ಜನ ಆಶೀರ್ವಾದ, ತಂದೆಯ ಪ್ರೀತಿ, ಮಮಕಾರ ಮತ್ತು ಆದರ್ಶದೊಂದಿಗೆ ಸಾಗರ್ ಖಂಡ್ರೆಯವರು ಇವತ್ತು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ರಾಜ್ಯದ ಜನಪರವಾಗಿ ಕೆಲಸಗಳನ್ನು ಮಾಡಲಿ, ರಾಜ್ಯದ ಪರ ಧ್ವನಿಯನ್ನು ಎತ್ತಲಿ, ರಾಜ್ಯಕ್ಕೆ ಅನ್ಯಾಯ ಆಗದಂತೆ ಸಾಗರ್ ಖಂಡ್ರೆಯವರು ಸಂಸತ್ನಲ್ಲಿ ನೋಡಿಕೊಳ್ಳಲಿ ಎಂದು ಹಾರೈಸೋಣ. ಈಗ ನಮ್ಮ ರಾಜ್ಯದ ಮತ್ತೊಬ್ಬ ಯುವ ಸಂಸದೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಜಾರಕಿಹೊಳಿ ಅಂದ ತಕ್ಷಣ ನೆನಪಿಗೆ ಬರುವುದು ಬೆಳಗಾವಿ ರಾಜಕಾರಣ. ಬೆಳಗಾವಿ ರಾಜಕಾರಣ ಹೈ ವೋಲ್ಟೇಜ್ ರಾಜಕಾರಣ. ಇಲ್ಲಿ ನೆನಪಿಗೆ ಬರುವುದು ಬೆಳಗಾವಿ ಅಂದರೆ ಜಾರಕಿಹೊಳಿ, ಜಾರಕಿಹೊಳಿ ಅಂದರೆ ಬೆಳಗಾವಿ. ಈ ಜಾರಕಿಹೊಳಿಯ ಯುವ ಕುಡಿಯೇ ಈ ಪ್ರಿಯಾಂಕಾ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಪವರ್ಫುಲ್ ರಾಜಕಾರಣಿಯ ಸುಪುತ್ರಿ ಕೂಡ ಹೌದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಸಂಸತ್ ಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಪರಾಭವಗೊಳಿಸ್ತಾರೆ. ಇವರು 90,000 ಮತಗಳಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಪರಾಭವಗೊಳಿಸಿ ಸಂಸತ್ತನ್ನು ಪ್ರವೇಶವನ್ನು ಮಾಡ್ತಾರೆ. ಇವರು ರಾಜ್ಯದ ಯುವ ಸಂಸದೆ ಕೂಡ ಹೌದು. ಪ್ರಿಯಾಂಕಾ ಜಾರಕಿಹೊಳಿಯವರು 16 ಏಪ್ರಿಲ್ 1997ರಂದು ಬೆಳಗಾವಿಯಲ್ಲಿ ಜನಿಸ್ತಾರೆ. ಇವರು MBA ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಪಡೆದುಕೊಂಡಿದ್ದಾರೆ. ಇವರು ತಂದೆಯ ಉದ್ಯಮ ಅಂದರೆ ಸತೀಶ್ ಶುಗರ್ಸ್ ಲಿಮಿಟೆಡ್ನ ನಿರ್ದೇಶಕರು ಕೂಡ ಆಗಿದ್ದಾರೆ. ಅಜ್ಜ ಹಾಗೂ ಅಪ್ಪ ಕಟ್ಟಿದ ಸಕ್ಕರೆ ಕೋಟೆಯಲ್ಲಿ ಪ್ರಿಯಾಂಕಾ ಅವರು ನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವುದು ಅವರ ಕುಟುಂಬಕ್ಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂತಸದ ವಿಷಯ. ಬೆಳಗಾವಿಯ ಜಿದ್ದಾಜಿದ್ದಿ ರಾಜಕಾರಣದಲ್ಲಿ ಯುವ ಸಂಸದೆಯಾಗಿ ಆಯ್ಕೆಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿ ಅವರು ರಾಜ್ಯವನ್ನು ಸಂಸತ್ನಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. ಇವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲಿ ಹಾಗೂ ರಾಜ್ಯಕ್ಕೆ ಅನ್ಯಾಯ ಆಗದಂತೆ ಸಂಸತ್ನಲ್ಲಿ ಧ್ವನಿ ಎತ್ತಲಿ ಎಂದು ಹಾರೈಸೋಣ. ಇಷ್ಟು ಈ ಇಬ್ಬರು ಯುವ ಸಂಸದರ ಬಗ್ಗೆ ಮಾಹಿತಿ. ಮತ್ತಷ್ಟು ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.